ಕೋಳಿ ಗೊಬ್ಬರದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಹೌದು, ಪೊಟ್ಯಾಷಿಯಮ್ ಇರುತ್ತೆ, ಫಾಸ್ಫರಸ್ ಇರುತ್ತೆ. ಎಷ್ಟು ಲಿಮಿಟು ಅಷ್ಟೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಬೆಳೆನೇ ನಾಶ ಆಗೋಗುತ್ತೆ. ಇದರಲ್ಲಿ ತುಂಬ ಹೀಟ್ ಕಂಟೆಂಟ್ ಇರುತ್ತೆ. ನಮಸ್ಕಾರ ರೈತ ಬಾಂಧವರೇ, ಎಲ್ಲರಿಗೂ ನಿರಂತರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನರೇಂದ್ರ. ಈ ವಿಡಿಯೋದಲ್ಲಿ ನಾವು ಕೋಳಿ ಗೊಬ್ಬರದ ಮಹತ್ವ, ಯಾವುದೇ ಒಂದು ಬೆಳೆಯಲ್ಲಿ ಯಾವ ರೀತಿ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಅದರಿಂದ ಲಾಭ ಏನು ನಷ್ಟ ಏನು ಎಲ್ಲವನ್ನು ತಿಳ್ಕೊಳ್ಳೋಣ. ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ನೀವು ನೋಡ್ತಿದ್ರಲ್ವ, ಇದು ಒಂದು ಕೋಳಿ ಫಾರಮ್ಮಲ್ಲಿ, ಇದು ಮೊಟ್ಟೆ ಕೋಳಿ ಫಾರಮ್ಮು. ಇದು ಹೈಟು ರೈಸ್ಡ್ ಲೆವೆಲಲ್ಲಿ ಕೋಳಿಗಳಿರುತ್ತೆ. ಅದು ಎಲ್ಲ ಶಿಫ್ಟ್ ಮಾಡಿ ಕೆಳಗಡೆಗೆ ಬೀಳ್ತಾ ಇರುತ್ತೆ. ಅದನ್ನು ಅವರು ಒಂದು 20 ದಿನಕ್ಕೆ, ತಿಂಗಳಿಗೆ, 15 ದಿವಸಕ್ಕೆ ಒಂದು ಸಲ ಗುಡ್ಡೆ ಹಾಕ್ಬಿಟ್ಟು ಈ ಥರ ಟ್ಯಾಕ್ಟ್ರಿಗೆ ತುಂಬಿಸ್ತಾರೆ. ನಾವು ಇವತ್ತು ಚಾಮಂತಿಗೆ ಹೂವು ಸೆಂಟ್ ಎಲ್ಲ ಹಾಕೋಣ ಅಂತ 3 ಲೋಡು ಕೊಟ್ಟಿಗೆ ಗೊಬ್ಬರ, ಅಂದರೆ ಹಸುಗಳದ್ದು, 1 ಲೋಡ್ ಕೋಳಿ ಗೊಬ್ಬರ ಮಾತ್ರ ಹಾಕ್ತಿದ್ದೀವಿ. ಈ ಥರ ನಾವು ಎಲ್ಲ ಅವ್ರ ಕೈಯಲ್ಲೇ ಲೋಡಿಂಗ್ ಮಾಡಿಸ್ಕೊಂಡು ಬಂದು ಹಾಕ್ತಾಯಿದ್ದೀವಿ. ಕೋಳಿ ಗೊಬ್ಬರ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ, ನಮಗೆ ಮೊಳಕೆಗಳಿರುತ್ತಲ್ವ, ಮೊಳಕೆ ಸ್ಟೇಜಲ್ಲಿ ಮೊಳಕೆನ ಸತ್ತೋಗ್ಬಿಡುತ್ತೆ. ಅದು ಹೀಟ್ ಜಾಸ್ತಿ ಇರುತ್ತೆ. ಕೋಳಿ ಗೊಬ್ಬರದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ನಮಗೆ ಬೆಳೆ ಓವರ್ ಫಸಲು ಬರುತ್ತೆ, ಓವರ್ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಕೋಳಿ ಗೊಬ್ಬರ ಜಾಸ್ತಿ ಹಾಕಿದ್ರೆ, ಮಿತಿ ಮೀರಿದರೆ ನಮ್ಮ ಬೆಳೆನೇ ನಮ್ಮ ಕೈಗೆ ಸಿಗಲ್ಲ, ನಾವು ನಷ್ಟ ಆಗೋಗ್ತೀವಿ. ಸೊ ಎಷ್ಟು ಲಿಮಿಟ್ ಬೇಕೋ ಅಷ್ಟು ಲಿಮಿಟಲ್ಲಿ ಹಾಕ್ಕೋಬೇಕು. ಈ ಕೋಳಿ ಗೊಬ್ಬರದಲ್ಲಿ NPK 3 ಇರುತ್ತೆ. ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫಾಸ್ಫರಸ್ಸು, ಪೊಟ್ಯಾಷಿಯಮ್ ಸಹ ಇರುತ್ತೆ. ಕಂಪೇರ್ ಟು ನಾವು ಕೌಡಂಗ್ ಹಸುಗಳ ಗೊಬ್ಬರಕ್ಕಿಂತ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ರಾಸಾಯನಿಕ ಗೊಬ್ಬರ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಇದು ಒಂದು ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಎರಡನ್ನೂ ತಿನ್ನುತ್ತೆ ಕೋಳಿ. ಅದಕ್ಕೆ ಹೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೇ ನಾವು ಹಸುಗಳ ಗೊಬ್ಬರದಲ್ಲಾದರೆ ಬರೀ ಅದು ಸಸ್ಯಾಹಾರಿ, ಅದಕ್ಕೆ ಅದರಲ್ಲಿ ಹೀಟ್ ಕಂಟೆಂಟ್ ಕಮ್ಮಿ ಇರುತ್ತೆ, ನೈಟ್ರೋಜನ್ ಕಂಟೆಂಟ್ ಕಮ್ಮಿ ಇರುತ್ತೆ. ಇದರಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇದ್ದು ಹೀಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಅತಿ ಹೆಚ್ಚು ಇಳುವರಿ ಬರುತ್ತೆ. ಬಟ್ ಇದನ್ನ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ನಮಗೆ ಭೂಮಿ ಫಲವತ್ತತೆ ಕಮ್ಮಿ ಆಗುತ್ತೆ. ಸೊ ಲಿಮಿಟಲ್ಲಿ ಯೂಸ್ ಮಾಡ್ಕೋಬೇಕು. ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಇನ್ನೂ ಅತಿ ಹೆಚ್ಚು ಕೃಷಿ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀವಿ. ಧನ್ಯವಾದ. ಥ್ಯಾಂಕ್ ಯು.